ಯಕ್ಷಗಾನ ಅನ್ನುವುದು ಒಂದು ಕರುನಾಡಿನ ಪ್ರಸಿದ್ಧ ಕಲೆ. ಯಕ್ಷ ಶಿಕ್ಷಣ ಟ್ರಸ್ಟ್ ಇವರು ನಮಗೆ ಉಚಿತವಾಗಿ ಶಿಕ್ಷಣದ ಜೊತೆ ಯಕ್ಷಗಾನವನ್ನು ಹೇಳಿಕೊಟ್ಟು ಪ್ರದರ್ಶನ ನೀಡಲು ಒಂದು ಒಳ್ಳೆಯ ಅವಕಾಶವನ್ನು ನೀಡಿದ್ದಾರೆ. ಈ ಸಂಸ್ಥೆಗೆ ನಾನು ಚಿರಋಣಿ. ಮಾನ್ಯ ಕುಂದಾಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಕಿರಣ್ ಕುಮಾರ್ ಕೊಡ್ಗೆ ಇವರಿಗೂ ಹಾಗೂ ಯಕ್ಷ ಶಿಕ್ಷಣ ಟ್ರಸ್ಟ್ ಈ ಸಂಸ್ಥೆಯ ಅಧ್ಯಕ್ಷರಾದ ಯಶ್ಪಾಲ್ ಸುವರ್ಣ ಇವರಿಗೂ ಹಾಗೂ ಕಾರ್ಯದರ್ಶಿಯಾದ ಮುರಳಿ ಕಡೇಕರ್ ಇವರಿಗೂ ಹಾಗೂ ನಮ್ಮ ಶಾಲೆಯಲ್ಲಿ ಯಕ್ಷಗಾನಕ್ಕೆ ಪ್ರೇರೇಪಿಸುತ್ತಿದ್ದ ನಮ್ಮ ಶಾಲಾ ಉಪಪ್ರಾಂಶುಪಾಲರಾದ ಕರುಣಾಕರ್ ಸರ್ ಇವರಿಗೂ ಹಾಗೂ ನಮ್ಮ ಶಾಲೆಯಲ್ಲಿ ಯಕ್ಷಗಾನದ ಬಗ್ಗೆ ಮಾಹಿತಿಯನ್ನು ನೀಡುತ್ತಿದ್ದ ನಾಗರಾಜ್ ಸರ್ ಹಾಗೂ ಸುಧಾಕರ್ ಸರ್ ಇವರಿಗೂ ನಮ್ಮ ಶಾಲಾ ಎಲ್ಲ ಶಿಕ್ಷಕ ವೃಂದದವರಿಗೂ ನಾನು ಚಿರಋಣಿ. ಕಳೆದ ಬಾರಿ ಕೂಡ ನಾನು ಯಕ್ಷಗಾನದಲ್ಲಿ ಭಾಗವಹಿಸಿದ್ದೆ. ಕೈರೋಡಿ ಮಂಜುನಾಥ್ ಕುಲಾಲ್ ಇವರ ನಿರ್ದೇಶನದಲ್ಲಿ ನಡೆದ ಯಕ್ಷೋತ್ತಮ ಕಾಳಗ ಇದರಲ್ಲಿ ನಾನು ಮಾಯಕೋವಿದನಾಗಿ ವಾದವನ್ನು ನಿಲ್ಲಿಸುತ್ತಿದ್ದೆ. ಇದರಿಂದ ಏನು ಪ್ರಯೋಜನ ಅಂದರೆ ಸಭಾಕಂಪನ ದೂರ ಆಗ್ತದೆ. ಮೊದಲು ನಾನು ಈಶ್ವರ ಮಾಡಿದಾಗ ಎದುರು ನಿಂತು ಮಾತಾಡುವಾಗ ನನಗೆ ಡೈಲಾಗ್ ತಪ್ಪಿ ಹೋಗ್ತಿತ್ತು. ಈಗ ಅದೇನು ಹಾಗಾಗಲ್ಲ. ಮೊದಲು ಕುಣಿತ ಅಲ್ಲ ಸರಿ ಬರ್ತಿರಲಿಲ್ಲ, ಇನ್ನೊಬ್ಬರನ್ನು ಕಂಡ್ರು ಕೂಡಲೇ. ಈಗ ಸ್ವಲ್ಪ ಅದೆಲ್ಲ ದೂರ ಆಗಿದೆ. ಈ ವರ್ಷ ಯಕ್ಷಗುರುಗಳಾಗಿ ಪ್ರಸಾದ್ ಕುಮಾರ್ ಮಗೆಬೆಟ್ಟು ಇವರು ನಮಗೆ ಯಕ್ಷಗಾನ ಕಲಿಸಲು ತುಂಬ ಶ್ರಮ ಪಟ್ಟಿದ್ದಾರೆ. ಅವರ ಶ್ರಮಕ್ಕೆ ಬೆಲೆ ಕಟ್ಟಲಾಗದು. ನಮ್ಮಲ್ಲಿ ಈ ವರ್ಷ ಏನಾದರೂ ಲೋಪದೋಷ ಕಂಡು ಬಂದಲ್ಲಿ ಅದನ್ನು ಮನ್ನಿಸಿ ನಮ್ಮನ್ನು ಸದಾ ಪ್ರೋತ್ಸಾಹಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಯಕ್ಷಗಾನಂ ಗೆಲ್ಗೆ, ಯಕ್ಷಗಾನಂ ಬಾಳ್ಗೆ, ಯಕ್ಷಗಾನಂ ವಿಶ್ವಗಾನಂ. ಇಂದಿನ ಪಾತ್ರ ಅರ್ಜುನ ಮೊದಲ ಅರ್ಜುನ. ಅವನು ಚೀಟಿ ಇಟ್ಕೊಂಡು